ಎಸ್, ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧ ಏನಿದೆ ಇದರಿಂದ ಷೇರು ಮಾರುಕಟ್ಟೆಗೆ ತೀವ್ರ ಹೊಡೆತ ತಂದಿರೋದು. ಐಟಿ ವಲಯದ ಷೇರುಗಳು ಕೂಡ ಪಾತಾಳಕ್ಕೆ ತಲುಪಿರೋದು. ರಿಲಯನ್ಸ್ ಇಂಡಸ್ಟ್ರೀಸ್ 0.83 ಷೇರುಗಳ ಕುಸಿತ ಆಗಿದೆ. HDFC ಬ್ಯಾಂಕ್ 15.05 ಷೇರುಗಳ ಕುಸಿತ. SBI 3.57 ಷೇರುಗಳ ಕುಸಿತ ಕಂಡಿರೋದು. ಸೊ ಈ ಯುದ್ಧದ ಎಫೆಕ್ಟ್ ಏನಿದೆ ಐಟಿ ವಲಯ ಮತ್ತು ಬ್ಯಾಂಕ್ ವಲಯ ಆಗಿರ್ಬೋದು, ಎಲ್ಲಲ್ಲೂ ಕೂಡ ಷೇರುಗಳ ಕುಸಿತವನ್ನ ಈಡು ಮಾಡಿದೆ ಅನ್ನೋದು. ಇತ್ತ ಇರಾನ್ ಇಸ್ರೇಲ್ ಯುದ್ಧದಿಂದ ಷೇರು ಮಾರುಕಟ್ಟೆ ಅನ್ನೋದು ಕುಸಿತ ಕಂಡಿದೆ. TCS ಆಗಿರ್ಬೋದು, ಇನ್ಫೋಸಿಸ್, ರಿಲಯನ್ಸ್, ಅದಾನಿ ಗ್ರೂಪ್, ಹೀಗೆ ಹಲವು ಪ್ರಮುಖ ಷೇರುದಾರರ ಷೇರುಗಳು ದಿನದಿಂದ ದಿನಕ್ಕೆ ಕುಸಿತವನ್ನ ಕಾಣ್ತಿರೋದು. ಇದರಿಂದ ಈ ಪ್ರಮುಖ ಸಮೂಹಗಳ ಷೇರುಗಳು ನೀರಿನಂತೆ ಕರಗಿ ಹೋಗ್ತಾ ಇರೋದು. ಹೀಗಾಗಿ ಹೂಡಿಕೆದಾರರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡಲು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಐಟಿ ವಲಯದ ಏನು ಶೇರ್ ಇದೆ ಅದು ಪಾತಾಳಕ್ಕೆ ಕುಸಿದಿರೋದು. ರಿಲಯನ್ಸ್ ಇಂಡಸ್ಟ್ರೀಸು, HDFC ಬ್ಯಾಂಕು, SBI ಷೇರುಗಳೇ ಕುಸಿತವನ್ನ ಕಂಡಿರುವಂಥದ್ದು.